ಏನೋ ಮಾಡ್ತಿದ್ದೆ ಹುಡುಗಿ ಹುಡುಗಿ ಕತೆ ಮಾತಾಡ್ತಿದ್ದ. ಇಲ್ಲಪ್ಪ ಕ್ಲಾಸ್ಮೇಟಪ್ಪ. ₹1,00,000 ಕೊಟ್ಟು ಹುಡುಗಿ ಏನು ಕೇಳ್ತಿದ್ದೋ? ಎಷ್ಟೇ ಲಕ್ಷ ಕೊಟ್ಟಿರೋದು? 5 6 ಎಷ್ಟು ಐದು ಆರು ಅಲ್ಲ, ನೀನು ಬರೀ 0 ನೀನು ಎಷ್ಟೋ ಹೊಟ್ಟೆ ಮೇಲೆ ಹೊಡಿತಲ್ಲೋ. ನೋಡ್ರಿ, ನಾನು ಹೆಂಗಿದ್ದೀನಿ ಇದನ್ನ ಹೆಂಗಿದ್ದಾನೆ ಗಡ್ಡೆ ಗಡ್ಡೆ ನೋಡಿ ಹೆಂಗಿಟ್ಟೆ ಪದೇ ಪದೇ ನಾನು ಹೆಂಗಿದ್ದೀನಿ ನೋಡೋ. ಏನು ಸೂಪರ್. ಫ್ರೆಂಡ್ಸ್ ಎಲ್ಲ ಕ್ಯಾಂಪಸ್ ದುಡ್ಡು ಹೇಳ್ತಿದ್ದಾರೆ. ನೋಡು ಸುವಾಸನ್ ನೋಡಲ್ಲಿ ಇನ್ನ ಮನೆ ಬಂದಿದ್ರು ನೋಡಲ್ಲಿ ಟೀಚರ್ ಕ್ಯಾಂಪಸ್ 5 ನಾಡು ಓಡಾಡ್ತಾ ಇದ್ದಾರೆ ಅನ್ಕೊಂಡು. ಹಿಂಗೆ ಒಂದೊಂದು ಕ್ಯಾಂಪಸ್ ಆಗಿದೆ ಈ ಮುಖಕ್ಕೆ. ಮುಂದೆ ಒಂದು ಕ್ಷಣ ನಿಂತು ನೋಡಿ. ಏನಪ್ಪ ನಿಂದು 4 ವರ್ಷ ಕಾಲೇಜ್ ಕ್ಯಾಂಪಸ್ ಸುತ್ತಾಡಿ ಇಡೀ ಕ್ಯಾಂಪಸ್ ನಂದಾಗಿತ್ತು. ಯಾರೋ ಜಿಲ್ಬಿ ಕ್ಯಾಂಪಸ್ ಆಗಿಲ್ಲ ಅಂತ ಏನೋ ಬಡುತ್ತಿರೋರಿಗೆ ಸಾಹೇಬರು ಏನಿಲ್ಲ, ಒಂದು ₹20. ಈಗ ನಾಚಿಕೆ ಮಾನ ಮೆಲ್ಲನೆ ನಂಬಿಕೆ ಅಪ್ಪ ಅನ್ನೋ ಸಾಕು ವಯಸ್ಸಲ್ಲಿ ₹20 ಕೇಳ್ತಿರೋ ಮೋರಿ ಮೋರಿ ಕ್ಲೀನ್ ಮಾಡಕ್ಕೆ ಸಿಗಲ್ಲ. ಅಪ್ಪನಿಂದ ಬಯಸ್ಕೊಂಡ ಮಗ ಹೆವಿ ಫೀಲಿಂಗ್ ನಲ್ಲಿ ಕನ್ನಡ ಸಂಘ ಹತ್ರ ಹೋಗ್ತಾ ಇದ್ದ. ಅಲ್ಲ, ಕ್ಯಾಂಪಸ್ ಆಗಿಲ್ಲ ಅಂತ ಎಷ್ಟು ಬೈತಲ್ಲ ನಮ್ಮಪ್ಪ. ₹20 ಕೇಳಿದಕ್ಕೆ 20,000 ಮಾತಾಡ್ತಾರೆ. ನಿರ್ಮಲ ಶಿವಮೊಗ್ಗ ಯುವಕರು ಬೇಕಾಗಿದ್ದಾರೆ. ಕ್ಯಾಂಪಸ್ ಆಗಿಲ್ಲ ಅಂತ ನಮ್ಮಪ್ಪ ಬೈತಲ್ಲ. ಇದೇ ಪಬ್ಲಿಕ್ ಕಾಲೇಜಲ್ಲಿ ಕೆಲಸ ಕೇಳ್ತಾರೆ. ನಮ್ಮಪ್ಪ ಮರ್ಯಾದೆ. ನಿರ್ಮಲ ಶಿವಮೊಗ್ಗದಲ್ಲಿ ಒಂದಿನ ದೊಡ್ಡ ಕೆಲಸಕ್ಕೆ ₹2, ಕಡಿಮೆ ಕೆಲಸಕ್ಕೆ ₹1. ₹2 ಚೌಕಾಸಿ ಮಾಡ್ತಿರೋದು ₹1.5 ಹೋಗಿ. ಯಾರಾಗಿದೆ ಅಲ್ಲ ಕೊಟ್ಟಿರೋ ₹2ಗೆ ಅದನ್ನೇ ತುಂಬಾ ಬಿಡ್ತೀರಾ?
ಅಷ್ಟೇನಾ? ಸಮಸ್ಯೆ ಇದೆ. ಈ ಸಮಸ್ಯೆ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿ ಸರ್. ಯಾವ ಬಿಡಿ ಸರ್ ಸಮಸ್ಯೆ ಇದೆ ಅದು ಬಿಡಿ ಸರ್. ನನ್ನ ಬಗ್ಗೆ ಕೇಳಿ ಸರ್. ಇಂಜಿನಿಯರಿಂಗ್ ಗ್ರಾಜುಯೇಟ್ ಸರ್. ಏನ್ ಇಂಜಿನಿಯರಿಂಗ್ ಓದಿದ್ರಿ? ಇಂಜಿನಿಯರಿಂಗ್ ಸಣ್ಣ ಸಮಸ್ಯೆ ಪರಿಹಾರ ಮಾಡ್ಕೊಂಡ್ರೆ ನಿಮಗೆ ನೋಡ್ಕೊಂತೀರಾ ತೊಂದರೆ ಏನು ಅಂದ್ಬಿಟ್ಟು ಇಂಥ ಒಂದು ತೊಂದರೆಯನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಇವ್ರಿಗೂ ಗೊತ್ತಾಗ್ತಿಲ್ಲ, ನಮಗೂ ಗೊತ್ತಾಗ್ತಿಲ್ಲ. ಏನು ಕ್ಯಾಮರಾಮನ್ ಸುದ್ದಿ ಜೊತೆ ಪ್ರವೀಣ್ ಸರ್ ಏನ್ ಸರ್ ಸರ್ ಹೇಳಿ ಸರ್. ನಾನು ಇಂಜಿನಿಯರಿಂಗ್ ಮಾಡ್ತಿದ್ದ ಟೈಮಲ್ಲಿ ಅದೇನ್ ಕರೆಕ್ಟ್ ಆಗಿ ಓದಿನೋ ಬಿಟ್ಟಿನೋ ಗೊತ್ತಿಲ್ಲ. ಆದ್ರೆ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಡೆಡ್ಲಾಕ್ ಅಂತ ಒಂದು ಕಾನ್ಸೆಪ್ಟ್ ಬಂದಿದೆ ಸರ್. ಇಲ್ಲಿರೋ ಪ್ರಾಬ್ಲಮ್ಗೂ ಆ ಡೆಡ್ಲಾಕ್ಗೂ ಏನೋ ಲಿಂಕ್ ಇದೆ ಸರ್. ಡೆಡ್ಲಾಕ್ ಸರ್ ಹಂಗಂದ್ರೆ ಸರ್ ಈಗ ಹೇಳ್ತೀನಿ ನೋಡಿ ಸರ್. ಈಗ ಹೊರಗೆ ಕೂತಿರಲ್ಲ ಡಿಗ್ರಿ ಇವನು ಮತ್ತೆ ಒಳಗೆ ಕೂತಿರಲ್ಲ ಗುಂಟ್ರು, ಇವರಿಬ್ರು ಪ್ರಾಸೆಸ್ಗಳಿದ್ದಂಗೆ. ಇವರಿಬ್ರು ಕೆಲಸ ಮಾಡಕ್ಕೆ ಒಂದು ರೂಮ್ ಬೇಕು ಆಯ್ತಾ, ಇನ್ನೊಂದು ಚಂಬ್ ಬೇಕು. ಇವೆರಡು ರಿಸೋರ್ಸ್ಗಳು ಆಯ್ತಾ ಸರ್. ಇಲ್ಲಿರೋ ಒಂದೇ ಒಂದು ರೂಮ್ ಸರ್. ಒಂದರಲ್ಲಿ ಇಬ್ರು ಹೋಗಕ್ಕಾಗತ್ತಾ? ಆಗಲ್ಲ. ಒಂದೇ ಚುಂಬನ್ನ ಇಬ್ರು ಯೂಸ್ ಮಾಡಕ್ಕಾಗತ್ತಾ? ಅದು ಆಗಲ್ಲ. ದಿಸ್ ಈಸ್ ಕಾಲ್ಡ್ ಮ್ಯೂಚುವಲ್ ಎಕ್ಸ್ಕ್ಲೂಷನ್. ಆಯ್ತಾ ಸರ್? ಆಯ್ತಾ ಇದಾಯ್ತು. ಮತ್ತೆ ಮುಂದೆ ಈಗ ಡಿಗ್ರಿ ಅಂತ ಒಂದು ಚೊಂಬಿದೆ. ಚೊಂಬಿ ತಕ್ಷಣ ಕೆಲಸ ಮಾಡಕ್ಕಾಗಲ್ಲ ಸರ್. ನಿಮ್ಗೆ ರೂಮ್ ಬೇಕು, ಮುಂದೆ ಹೊರಗಡೆ ಬರೋದಿಲ್ಲ, ಬೇಕು. ದಿಸ್ ಈಸ್ ಕಾಲ್ಡ್ ಹೋಲ್ಡ್ ಅಂಡ್ ವೇಟ್. ಬಂದ್ರೆ ನಮ್ಗೆಲ್ಲ ಕಷ್ಟ ಆಗುತ್ತೆ ಆಯ್ತಾ. ಕೆಲಸ ಪೂರ್ತಿ ಆದ್ಮೇಲೆ ಬರ್ಬೇಕು. ದಿಸ್ ಈಸ್ ಕಾಲ್ಡ್ ನೋ ಪ್ರಿಯಂಪ್ಷನ್. ಇದಾಯ್ತಲ್ಲ ಈಗ ನೋಡಿ, ಈ ಡಿಗ್ರಿ ಅಂತ ಚೊಂಬಿದೆ ರೂಮ್ ಇಲ್ಲ, ಅವನ ರೂಮ್ ಇದೆ ಚೊಂಬಿಲ್ಲ, ಇಬ್ರು ಎರಡು ಬೇಕು. ಇಲ್ಲಾಂದ್ರೆ ಕೆಲಸ ಪೂರ್ತಿ ಆಗಲ್ಲ. ಇವನು ಅದು ಕೊಡಲ್ಲ, ಅವನದು ಬಿಡಲ್ಲ. ಹಿಂಗೆ ಕಿತ್ತಾಡ್ಕೊಂಡು ಆಯ್ತಾ ಮುಂದೆ. ದಿಸ್ ಈಸ್ ಕಾಲ್ಡ್ ಸರ್ಕ್ಯುಲರ್ ವೇಟ್. ಸರ್ ನೋಡಿ ಸರ್ ನಾಳೆ ಕೇಳ್ತಲ್ಲ ಯಾವ್ದಾದ್ರೆ ಮ್ಯೂಚುವಲ್ ಎಕ್ಸ್ಕ್ಲೂಷನ್, ಹೋಲ್ಡ್ ಅಂಡ್ ವೇಟ್, ನೋ ಪ್ರಿಯಂಪ್ಷನ್, ಸರ್ಕ್ಯುಲರ್ ವೇಟ್. ಈ 4 ಕಂಡೀಷನ್ಗಳು ಏನು ಕೇಳಿ ಡೆಡ್ಲಾಕ್ ಸರ್. ನಾನು 6 ತಿಂಗಳು ಕಲಿಸಿದ್ದ 4 ತಿಂಗಳೇ ಹೇಳ್ರಿ ಸೊಲ್ಯೂಷನ್ ಹೇಳಿದ್ರೆ ನೋಡಿ ಸರ್. ಈ 4 ಕಂಡೀಷನ್ಗಳು ಒಂದೇ ಆದ್ರೆ ಸರ್ ಡೆಡ್ಲಾಕ್ ಆಗಲ್ಲ. ಇದರಲ್ಲಿ ಒಂದು ಕಂಡೀಷನ್ ಡೆಡ್ಲಾಕ್ ಇಲ್ಲ. ಅದಕ್ಕೆ ನಾನು ಏನ್ ಮಾಡ್ತೀನಿ ಹೇಳಿ, ಸರ್ಕ್ಯುಲರ್ ವೇಟ್ ಡೆಡ್ಲಾಕ್ತೀನಿ. ಇದೇ ಡೆಡ್ಲಾಕ್ ಅವಾಯ್ಡೆನ್ಸ್. ಆದ್ರೆ ಇವಾಗ ಇಲ್ಲ ಒಂದೇ ಒಂದು ಸರಿ ಡಿಗ್ರಿ ಕೊಡಲ್ಲ ಅಂತ ನಾನು ಅದಕ್ಕೆ ಬೇರೆ ರಿಸೋರ್ಸ್ ಕೊಡ್ತೀನಿ. ಅದೇನ್ ಹೇಳಿ ನ್ಯೂಸ್ ಪೇಪರ್ ಅಲ್ಲ ಸರ್, ಇಂಗ್ಲಿಷ್ ನ್ಯೂಸ್ ಪೇಪರ್ ನೋಡಿ. ಈಗ ಗೊತ್ತಾಯ್ತು. ನೋಡೋದು ವೀಕ್ಷಕರೇ, ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇಂಥ ಒಂದು ಕ್ಷೇತ್ರದಲ್ಲಿ ಎಷ್ಟು ಸಾಧನೆ ಮಾಡ್ತಾ ಇದ್ದಾರೆ ಅಂತ ಇಂಥ ಒಂದು ದುರ್ಮಯ ಕಾರ್ಯಕ್ರಮಕ್ಕಾಗಿ ವೀಕ್ಷಿಸ್ತಾರೆ TV9. ಕ್ಯಾಮರಾಮನ್ ಸುದ್ದಿ ಜೊತೆ TV9 ಸ್ಟುಡಿಯೋ. ಈ ಕಾರ್ಯಕ್ರಮ ಪ್ರಸಾರವಾದ ಮಾನ್ಯ Hello, sir. ದೊಡ್ಡ ಕೆಲಸಕ್ಕೆ ಸಣ್ಣ ಕೆಲಸಕ್ಕೆ We are happy to meet you. We are very much impressed by the way you have implemented Deadlocks to solve this problem. Thank you. And congratulations, you have been appointed to our company. Oh, ಅಂತ ಕಥೆ ಇಲ್ಲ ಅಲ್ವಾ? ನಮ್ಮ ಕಂಪನಿಲಿ ಡ್ಯಾಮೇಜ್ ಆಗಿದ್ದ ಟಾಯ್ಲೆಟ್ಗೆಲ್ಲ ನೀವೇ ಮ್ಯಾನೇಜರ್. ಡೆಡ್ಲಾಕ್ ಮಾತ್ರ ತೋರಿಸಿದ ನಮ್ಮ ಹುಡುಗ ತಂಡದ ಒಂದು ಕಿರುಪರಿಚಯ. ಮೊದಲನೇದಾಗಿ ಮಗನ ಪಾತ್ರಧಾರಿ ರಕ್ಷಿತ್, ಪಾತ್ರಧಾರಿ ಉತ್ತಮ್, ಪಾತ್ರಧಾರಿ ತೇಜು, TV9
ಪ್ರವೀಣ್